Hello dear friends, KSET UGC ನೆಟ್ ಎಕ್ಸಾಮ್ನಲ್ಲಿ ಪೇಪರ್ 2 ಕಾಮರ್ಸ್ ಈ ಸಬ್ಜೆಕ್ಟ್ನಲ್ಲಿ ಬರುವಂಥ ಬಿಸ್ನೆಸ್ ಎನ್ವೈರ್ಮೆಂಟ್ ಈ ಟಾಪಿಕ್ನ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುವಂಥ ಡೈಮೆನ್ಷನ್ಸ್ ಆಫ್ ಬಿಸ್ನೆಸ್ ಎನ್ವೈರ್ಮೆಂಟ್ ಆ್ಯಂಡ್ ಇಂಡಸ್ಟ್ರಿಯಲ್ ಪಾಲಿಸೀಸ್ ಸಂಪೂರ್ಣವಾದಂಥ ಒಂದು ಕಾನ್ಸೆಪ್ಟನ್ನು ನಾವಿಲ್ಲಿ ಚರ್ಚೆ ಮಾಡಿರ್ತೇವೆ. ಹಾಗಾಗಿ ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ವಿಡಿಯೋಗಳು ನೀವು ವೇಟ್ ಮಾಡಬೇಕು. ಅದೇ ರೀತಿಯಲ್ಲಿ ಈ ಒಂದು ವಿಡಿಯೋನ ಇನ್ನೊಬ್ಬರಿಗೂ ಕೂಡ ಶೇರ್ ಮಾಡೋ ಮುಖಾಂತರದಲ್ಲಿ ಅವರಿಗೂ ಕೂಡ ನಾಲೆಜನ್ನು ತಿಳಿಸೋ ಹಾಗೆ ನೀವು ಮಾಡಬೇಕಂತ ಬಿಟ್ಟು ತಿಳಿಸ್ತಾ ಇದ್ದೇವೆ. ಬನ್ನಿ ಹಾಗಾದರೆ ಬಿಸ್ನೆಸ್ ಎನ್ವೈರ್ಮೆಂಟ್ನ ಡೈಮೆನ್ಷನ್ಸ್ ಮತ್ತು ಇಂಡಸ್ಟ್ರಿಯಲ್ ಪಾಲಿಸೀಸ್ ಏನಿದೆ ಅಂತ ಬಿಟ್ಟು ನೋಡ್ತಾ ಹೋಗೋಣ. ಸೊ ಡೈಮೆನ್ಷನ್ಸ್ ಆಫ್ ಬಿಸ್ನೆಸ್ ಎನ್ವೈರ್ಮೆಂಟ್, ಇಲ್ಲಿ ಡೈಮೆನ್ಷನ್ಸ್ ಅಂದರೆ ಏನು ಅಂತ ನೋಡೋದಾದರೆ ಡೈಮೆನ್ಷನ್ಸ್ ಆಫ್ ಬಿಸ್ನೆಸ್ ಎನ್ವೈರ್ಮೆಂಟ್ ರೆಫರ್ಸ್ ಟು ದ ಮೇಜರ್ ಬ್ರಾಡ್ ಕ್ಯಾಟಗರೀಸ್ ಆರ್ ಏರಿಯಾಸ್ ಇನ್ ವಿಚ್ ಎಕ್ಸ್ಟರ್ನಲ್ ಫೋರ್ಸಸ್ ಅಫೆಕ್ಟ್ ಅ ಬಿಸ್ನೆಸ್. ಹಾಗಾದರೆ ಬಿಸ್ನೆಸ್ಸಿನ ಮೇಲೆ ಯಾವುದೆಲ್ಲ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ಗಳು ಇನ್ಫ್ಲುಯೆನ್ಸಸ್ ಆಗುತ್ತೆ ಅಂತ ನೋಡುವಂಥದ್ದನ್ನು ನಾವು ಇಲ್ಲಿ ಡೈಮೆನ್ಷನ್ಸ್ ಆಫ್ ಬಿಸ್ನೆಸ್ ಎನ್ವೈರ್ಮೆಂಟ್ ಅಂತ ಹೇಳ್ತೇವೆ. ಸೊ ಇದ್ರ ಮೇಲೆ ನಿಮಗೆ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳನ್ನು ಕೂಡ ಕೇಳ್ತಾರೆ. ಇದ್ರ ಮೇಲೆ ಕ್ವಶನ್ಸ್ಗಳನ್ನ ನಾನು ಎಂಡ್ ಆಫ್ ದ ವಿಡಿಯೋದಲ್ಲಿ ಕೊಟ್ಟಿರ್ತೇನೆ. ಸೊ ಅದಕ್ಕೆ ನೀವು ಆನ್ಸರನ್ನು ಮಾಡಬೇಕು. ಓಕೆ, ಸೊ ನೋಡಿ ಇಲ್ಲಿ ಸಾಮಾನ್ಯವಾಗಿ ಫಸ್ಟ್ ಒನ್ನು ಇಕನಾಮಿಕ್ ಎನ್ವೈರ್ಮೆಂಟು, ಸೋಷಿಯಲ್ ಎನ್ವೈರ್ಮೆಂಟು, ಲೀಗಲ್ ಎನ್ವೈರ್ಮೆಂಟು, ಪೊಲಿಟಿಕಲ್ ಎನ್ವೈರ್ಮೆಂಟು, ದೆನ್ ಟೆಕ್ನಾಲಜಿಕಲ್ ಎನ್ವೈರ್ಮೆಂಟ್. ಈ ರೀತಿಯಲ್ಲಿ 5 ಡೈಮೆನ್ಷನ್ಸ್ಗಳೇನಾಗತ್ತೆ ಅಂತಂದರೆ ಬಿಸ್ನೆಸ್ ಎನ್ವೈರ್ಮೆಂಟಲ್ಲಿ ಬರುವಂಥದ್ದು. ಇವೆಲ್ಲವುಗಳು ಕೂಡ ಎಕ್ಸ್ಟರ್ನಲ್ ಫೋರ್ಸಸ್ ಆಗಿರುತ್ತೆ, ನಾಟ್ ಅ ಇಂಟರ್ನಲ್ ಫೋರ್ಸಸ್ಸು. ಯಾಕಂತಂದರೆ ಇದು ಬಿಸ್ನೆಸ್ಸಿನ ಹೊರಗಡೆಯಿಂದ ಏನಾಗುತ್ತೆ ಬಿಸ್ನೆಸ್ಗಳ ಮೇಲೆ ಎಫೆಕ್ಟನ್ನು ಮಾಡ್ತಾ ಹೋಗುತ್ತೆ. ಸೊ ಹಾಗಾದರೆ ಇದನ್ನು ಒನ್ ಬೈ ನಾವು ನೋಡ್ತಾ ಹೋಗೋದಾದರೆ, ಸೊ ಡೈಮೆನ್ಷನ್ಸ್ ಆಫ್ ಬಿಸ್ನೆಸ್ ಎನ್ವೈರ್ಮೆಂಟ್ ಮೀನ್ಸ್ all the factors, whether it is internal or externals, forces and institutions which have direct or indirect influences over the business transaction. ಸೊ ಬಿಸ್ನೆಸ್ಸನ್ನು ಮಾಡ್ತಿರುವಾಗ ಯಾವುದೇ ಆಗಿರ್ಬೋದು, ಇಂಟರ್ನಲ್ ಫ್ಯಾಕ್ಟರ್ಸ್ ಆಗಿರ್ಬೋದು, ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ಗಳಾಗಿರ್ಬೋದು, ಎಲ್ಲವೂ ಕೂಡ ಬಿಸ್ನೆಸ್ಗಳ ಮೇಲೆ ಏನಾಗುತ್ತೆ ಇನ್ಫ್ಲುಯೆನ್ಸಸ್ ಮಾಡುತ್ತೆ. ಸೊ ಅದು ಎಫೆಕ್ಟ್ ಆಗುವಂಥದ್ದು ಬಿಸ್ನೆಸ್ಗಳ ಮೇಲೆ. ಸೊ ಜನರಲ್ ಎನ್ವೈರ್ಮೆಂಟ್ ಅಂದರೆ ಏನು? ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಡೈಮೆನ್ಷನ್ಸ್ ಆಫ್ ಬಿಸ್ನೆಸ್ ಎನ್ವೈರ್ಮೆಂಟ್ ಆಸ್ ದ ಬಿಸ್ನೆಸ್ ಮ್ಯಾನ್ ಕ್ಯಾನಾಟ್ ಚೇಂಜ್ ದ ಕಾಂಪೊನೆಂಟ್ಸ್ ಆಫ್ ಜನರಲ್ ಎನ್ವೈರ್ಮೆಂಟ್. ಸೊ ಯಾವುದೇ ರೀತಿಯಲ್ಲಿ ಕೂಡ ಅವನು ಚೇಂಜಸ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಬಿಕಾಸ್ ಇಟ್ ಈಸ್ ಅ ಎಕ್ಸ್ಟರ್ನಲ್ ನಾವು ನೋಡಬೇಕಾಗಿರುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಪಾಲಿಸೀಸ್ಗಳಾಗಿರ್ಬೋದು, ಎಕನಾಮಿಕಲ್ ಪಾಲಿಸೀಸ್ಗಳಾಗಿರ್ಬೋದು, ಇವನ್ನೆಲ್ಲವೂ ಕೂಡ ಅವನು ಚೇಂಜಸ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ಅದು ಜನರಲ್ ಎನ್ವೈರ್ಮೆಂಟ್ ಅಲ್ಲಿ ಬರುತ್ತೆ. ಸೊ ಅದು ಬಿಸ್ನೆಸ್ ಎನ್ವೈರ್ಮೆಂಟ್ ಅಲ್ಲಿ ಸಾಮಾನ್ಯವಾಗಿ ನೋಡೋದಾದ್ರೆ 2 ರೀತಿಯಲ್ಲಿ ಬರುತ್ತೆ. ಒಂದು ಮೈಕ್ರೋ ಎನ್ವೈರ್ಮೆಂಟ್ ಮತ್ತು ಮ್ಯಾಕ್ರೋ ಎನ್ವೈರ್ಮೆಂಟ್ ಅಂತೇಳಿ ಬರುವಂಥದ್ದು. ಸೊ ಇಲ್ಲಿ ಎನ್ವೈರ್ಮೆಂಟ್ಗಳಲ್ಲಿ ಏನೇನು ಬರುತ್ತೆ ಅಂತ ನೋಡೋದಾದ್ರೆ ಕಸ್ಟಮರ್ಗಳು ಬರ್ತಾರೆ, ಕಾಂಪಿಟೇಟರ್ಸ್ಗಳು ಬರ್ತಾರೆ, ಕ್ರೆಡಿಟರ್ಸ್ಗಳು ಬರ್ತಾರೆ, ಗೌರ್ಮೆಂಟ್ ಲಾಸ್ಗಳು ಬರುತ್ತೆ, ಸಪ್ಲೈಯರ್ಸ್ಗಳು ಬರ್ತಾರೆ. ಸೊ ಇವೆಲ್ಲವುಗಳು ಕೂಡ ಏನಂತಂತಾರೆ ಬಿಸ್ನೆಸ್ ಎನ್ವೈರ್ಮೆಂಟ್ಗಳಲ್ಲಿ ಇನ್ಕ್ಲೂಡ್ ಆಗಿರುವಂಥದ್ದು. ಸೊ ಅದನ್ನು ನಾವು ಫಸ್ಟ್ ಒನ್ ನೋಡಬೇಕಾಗಿರುವಂಥದ್ದು ಇಕನಾಮಿಕ್ ಎನ್ವೈರ್ಮೆಂಟ್. ಹಾಗಾದರೆ ಎಕನಾಮಿಕ್ ಎನ್ವೈರ್ಮೆಂಟು ಯಾವ ರೀತಿಯಲ್ಲಿ ಕಂಪನಿಗಳ ಮೇಲೆ ಎಫೆಕ್ಟ್ ಆಗುತ್ತೆ ಮತ್ತು ಅದು ಹೇಗಿರುತ್ತೆ ಅಂತ ನೋಡುವಂಥದ್ದಾದರೆ, ಸೊ ಇಕನಾಮಿಕಲ್ ಫ್ಯಾಕ್ಟರ್ಸ್ಗಳನ್ನ ಇನ್ಕ್ಲೂಡ್ ಮಾಡ್ಕೊಂಡಿರುತ್ತೆ. ಸೊ ಹಿಯರ್ ಆಲ್ ದ ಫೋರ್ಸಸ್ ಆ್ಯಂಡ್ ಫ್ಯಾಕ್ಟರ್ಸ್ ವಿಚ್ ಇನ್ಫ್ಲುಯೆನ್ಸ್ ದ ಎಕನಾಮಿಕ್ ಆಫ್ ದ ಕಂಟ್ರೀಸ್. ಎಲ್ಲ ಫ್ಯಾಕ್ಟರ್ಸ್ಗಳು ಕೂಡ ಎಕನಾಮಿಕ್ ಕಂಟ್ರಿಯ ಪ್ರತಿಯೊಂದು ಎಕನಾಮಿಕ್ಸ್, ನಾವು GDPಗಳನ್ನ ನೋಡ್ತೇವೆ, GSTಗಳನ್ನ ನೋಡ್ತೇವೆ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ಗಳನ್ನ ನೋಡ್ತೇವೆ, ಮಾನಿಟರಿ ಪಾಲಿಸಿ, ನಾವಿಲ್ಲಿ ಗೌರ್ಮೆಂಟ್ ಪಾಲಿಸಿಗಳನ್ನ ನೋಡ್ತೀವಲ್ಲ, ಮಾನಿಟರಿ ಪಾಲಿಸಿ, ಬ್ಯಾಂಕಿಂಗ್ ರೇಟ್ಸ್ಗಳನ್ನ ಕೂಡ ನೋಡಿರ್ತೇವೆ. ಇವೆಲ್ಲವುಗಳು ಕೂಡ ಏನಾಗುತ್ತಂತಾರೆ ಇಕನಾಮಿಕ್ ಎನ್ವೈರ್ಮೆಂಟ್ಗಳಲ್ಲಿ ಇನ್ಕ್ಲೂಡ್ ಆಗಿರುವಂಥದ್ದು. ಇದು ಒಂದು ದೇಶದ ಎಕನಾಮಿಕ್ ಮೇಲೆ ಏನಾಗುತ್ತದು ಎಫೆಕ್ಟ್ ಆಗ್ತಾ ಹೋಗುತ್ತೆ. ಹ್ಯಾಸ್ ಇಮಿಡಿಯೇಟ್ ಆ್ಯಂಡ್ ಡೈರೆಕ್ಟ್ ಎಕನಾಮಿಕ್ ಇಂಪ್ಯಾಕ್ಟ್ ಆನ್ ಅ ಬಿಸ್ನೆಸ್. ನಾವು ರೀಸೆಂಟ್ ಆಗಿ ನೋಡ್ಬೋದು GSTಗಳಲ್ಲೆಲ್ಲ ಕೂಡ ಚೇಂಜಸ್ ಆಗ್ತಾ ಬಂದಿದೆ. ಹಾಗಾಗಿ ಏನಾಗುತ್ತೋ ಕಂಟ್ರಿಯ ಎಲ್ಲ ಒಂದು ಎಕನಾಮಿಕಲ್ ಕಂಡೀಷನ್ಗಳ ಮೇಲೆ ಏನಾಗುತ್ತೋ GSTಗಳು ಸೊ ಚೇಂಜಸ್ ಆಗ್ತಾ ಬಂದಿದೆ ಅಲ್ವಾ. ಸೊ ಅದರಿಂದ ಏನಾಯಿತು ಕಸ್ಟಮರ್ಗಳಿಗೆ ಏನಾಯಿತು ಪರ್ಚೇಸ್ ಮಾಡ್ಕೊಳ್ಳುವಾಗ ಕೆಲವೊಂದಿಷ್ಟು ಪ್ರಾಡಕ್ಟ್ನ ಪ್ರೈಸಸ್ಗಳು ವೇರಿಯೇಷನ್ಸ್ ಆಗುತ್ತೆ, ಕಡಿಮೆನೂ ಆಗ್ಬೋದು ಅಥವಾ ಜಾಸ್ತಿನೂ ಕೂಡ ಆಗ್ತಾ ಇರುವಂಥದ್ದು. ಸೊ ಹಾಗಾಗಿ ಇದೇನಾಗುತ್ತೆ ದೇಶದ ಒಂದು ಆರ್ಥಿಕತೆಗಳ ಮೇಲೆ ಏನಾಗುತ್ತೆ ಇದು ಎಫೆಕ್ಟ್ ಆಗ್ತಾ ಹೋಗುವಂಥದ್ದು. ಎಕನಾಮಿಕ್ ಎನ್ವೈರ್ಮೆಂಟ್ ಮೇ ಆಫರ್ ಅಪಾರ್ಚುನಿಟೀಸ್ ಟು ಅ ಫರ್ಮ್ ಆರ್ ಇಟ್ ಮೇ ಪುಟ್ ಕನ್ಸ್ಟ್ರೇಂಟ್ಸ್ ಅಂತ ಬರುತ್ತೆ. ಸೊ ಎಕನಾಮಿಕಲ್ ಕಂಡೀಷನ್ಗಳಲ್ಲಿ ಏನಾದರೂ ಚೇಂಜಸ್ ಆಗುತ್ತಲ್ಲ, ನಾವು ನೋಡ್ಬೋದು ಹಣದುಬ್ಬರ ಅಂತ ನೋಡ್ತೀವಲ್ಲ, ಇನ್ಫ್ಲೇಷನ್ಸ್ ಅಂತ ಹೇಳ್ತೀವಿ. ಇನ್ಫ್ಲೇಷನ್ಗಳಾದಾಗ ಕೂಡ ಏನಾಗುತ್ತೆ ಅಂತಂದರೆ ವೆರಿ ಹೈ ರೇಟ್ಗಳೆಲ್ಲವೂ ಕೂಡ ಹೈ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಏನು ವೆಜಿಟೇಬಲ್ ರೇಟ್ಸ್ಗಳನ್ನ ನೋಡ್ಬೋದು. ಸೊ ಪರ್ KGs ಆಫ್ ನಾವು ಯಾವುದೋ ಒಂದು ವೆಜಿಟೇಬಲ್ನ ಪರ್ಚೇಸ್ ಮಾಡಲಿಕ್ಕೆ ಟೂ ಹೈ ಇರುತ್ತೆ. ಸೊ ಅದನ್ನು ಇನ್ಫ್ಲೇಷನ್ ರೇಟ್ ಅಂತ ಹೇಳ್ತೀವಿ. ವ್ಯಾಲ್ಯೂ ಆಫ್ ದ ಪ್ರಾಡಕ್ಟ್ ವಿಲ್ ಬಿ
ಹೈ ಅಂತ ಬರುತ್ತೆ, ತುಂಬ ಅದ್ರ ವ್ಯಾಲ್ಯೂ ಹೈ ಆಗಿಬಿಡುತ್ತೆ, ಅವಾಗ ನಮಗೆ ಪರ್ಚೇಸ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಬಟ್ ದ ಏನೋ ಕರೆನ್ಸಿಯ ವ್ಯಾಲ್ಯೂ ತುಂಬ ಕಡಿಮೆ ಆಗಿಬಿಡುತ್ತೆ ಅವಾಗ. ಸೊ ಅದೆಲ್ಲವೂ ಕೂಡ ಏನಾಗುತ್ತೆ ಈ ಒಂದು ಇಕನಾಮಿಕಲ್ ಎನ್ವೈರ್ಮೆಂಟ್ಗಳಲ್ಲಿ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ. ಸಮ್ ಆಸ್ಪೆಕ್ಟ್ ಆಫ್ ಇಕನಾಮಿಕ್ ಎನ್ವೈರ್ಮೆಂಟ್ಸ್ ಆರ್ ರೇಟ್ ಆಫ್ ಇಂಟ್ರೆಸ್ಟ್. ನಾವು ಬ್ಯಾಂಕ್ ರೇಟ್ ನೋಡ್ತೀವಲ್ಲ, ರೆಪೋ ರೇಟ್ ನೋಡ್ತೇವೆ, ರಿವರ್ಸ್ ರೆಪೋ ರೇಟ್ ನೋಡ್ತೇವೆ, ಅದೇ ರೀತಿ SLRಗಳನ್ನು ನೋಡ್ತೇವೆ. ಇವೆಲ್ಲವುಗಳು ಕೂಡ ಏನಾಗ್ತಿದ್ದು ಚೇಂಜಸ್ ಆಗುತ್ತೆ. ಸೊ ಯಾವಾಗ ಬ್ಯಾಂಕ್ ರೇಟ್ಸ್ಗಳು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಅವಾಗ ಕಸ್ಟಮರ್ಗಳು ಅಥವಾ ಈ ಒಂದು ಇಂಡಸ್ಟ್ರೀಸ್ಗಳು ಲೋನ್ ಅನ್ನು ತಗೊಳ್ಳಿಕ್ಕೆ ಹೋದಾಗ ಇಂಟ್ರೆಸ್ಟ್ ರೇಟ್ ಏನಾಗುತ್ತೆ ಅಲ್ಲಿಗೆ ಫ್ಲಕ್ಚುಯೇಷನ್ಸ್ ಆಗುತ್ತೆ, ಜಾಸ್ತಿ ಆಗ್ಬೋದು ಅಥವಾ ಕಡಿಮೆನೂ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ. ದೆನ್ ಇನ್ಫ್ಲೇಷನ್ಸ್ ರೇಟ್, ಆಗಲೇ ಹೇಳಿದಾಗ ನಾವು ಏನು ಮಾಡ್ತೀವಿ, ವ್ಯಾಲ್ಯೂ ಆಫ್ ದ ಏನು ಕರೆನ್ಸಿಯ ವ್ಯಾಲ್ಯೂ ಕಡಿಮೆ ಆಗುತ್ತೆ, ರೇಟ್ ಆಫ್ ದ ಪ್ರಾಡಕ್ಟ್ ವಿಲ್ ಬಿ ಹೈ. ಸೊ ಪ್ರಾಡಕ್ಟಿನ ರೇಟ್ ಏನಾಗುತ್ತೆ ಅಲ್ಲಿಗೆ ಹೈ ಆಗಿಬಿಡ್ತದೆ, ನಾವು ಇನ್ಫ್ಲುಯೆನ್ಸ್ ರೇಟ್ ಅಂತ ಹೇಳ್ತೀವಿ. ಮಾನಿಟರಿ ಪಾಲಿಸೀಸ್ಗಳಂತ ಬರ್ತೀವಿ ಅಲ್ವಾ ಅಲ್ಲಿ. ಸೊ ಏನು ಮಾನಿಟರಿ ಪಾಲಿಸೀಸ್ಗಳಲ್ಲಿ ಎಲ್ಲವುಗಳು ಕೂಡ ಅಂದರೆ ನಾವೇನು ಪಾಲಿಸಿಗಳು ಮಾಡ್ತೀವಿ ಏನು ಕಂಟ್ರಿಗಳಲ್ಲಿ, ಅದು ಒಂದು ಎಕನಾಮಿಕಲಿ ಅದು ಎಫೆಕ್ಟ್ ಆಗುವಂಥದ್ದು ನಾವಿಲ್ಲಿ ಮಾನಿಟರಿ ಪಾಲಿಸಿಗಳಿಂದ ನೋಡ್ತಾ ಹೋಗುವಂಥದ್ದು. ಚೇಂಜಸ್ ಇನ್ ದ ಇನ್ಕಮ್ ಆಫ್ ದ ಪೀಪಲ್. ಸೊ ಜನರ ಒಂದು ಇನ್ಕಮ್ಗಳು ಚೇಂಜಸ್ ಆಗ್ತಾ ಹೋದಾಗೆ ಅವರ ಪರ್ಚೇಸಿಂಗ್ ಪ್ಯಾರಿಟಿ ಏನಾಗುತ್ತೆ ಅಲ್ಲಿಗೆ ಚೇಂಜಸ್ ಆಗ್ತಾ ಹೋಗುತ್ತೆ. GST ಬಿಲ್ಗಳು, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ಗಳು ಬಿಲ್ಗಳು ಕೂಡ ವೇರಿಯೇಷನ್ಸ್ ಆಗುವಂಥದ್ದು ಕೂಡ ಎಕನಾಮಿಕಲ್ ಎನ್ವೈರ್ಮೆಂಟಲ್ಲಿ ಬರುತ್ತೆ. ಡೈಮೆನ್ಷನ್ಸ್ಗಳು ಬರುತ್ತೆ. ಬ್ಯಾಂಕಿಂಗ್ ಸೆಕ್ಟರ್ ರಿಫಾರ್ಮ್ಸ್, ಏನಾದರೂ ಚೇಂಜಸ್ ಆಗಿದ್ದಾರೆ ಬ್ಯಾಂಕಿಂಗ್ಗಳಲ್ಲಿ, ರೂಲ್ಸ್ ರೆಗ್ಯುಲೇಷನ್ಗಳನ್ನ ಚೇಂಜಸ್ ಮಾಡುವಂಥದ್ದು ಕೂಡ ಇದ್ರ ಮೇಲೆ ಎಫೆಕ್ಟ್ ಆಗುವಂಥದ್ದು. ಇನ್ಕ್ರೀಸ್ ಇನ್ GDP ಅಲ್ವಾ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. GDPಗಳಲ್ಲೂ ಕೂಡ ಚೇಂಜಸ್ ಆಗುವಂಥದ್ದು. ಬ್ಯಾಲೆನ್ಸ್ ಆಫ್ ಟ್ರೇಡ್, ನಾವು ಇಂಟರ್ನ್ಯಾಷನಲ್ ಮಾರ್ಕೆಟ್ಗಳಲ್ಲಿ ನಾವು ಟ್ರೇಡ್ ಮಾಡ್ಕೊಳ್ಳುವಾಗ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅನ್ನು ನೋಡ್ತೇವೆ, ಅದು ಕೂಡ ಏನಾದ್ರು ಚೇಂಜಸ್ ಆಗಿದ್ರೆ ಅದು ಕೂಡ ಏನಾಗುತ್ತೆ, ಸೊ ಕಂಟ್ರಿಯ ಒಂದು ಎಕನಾಮಿಕಲ್ ಕಂಡೀಷನ್ ಮೇಲೆ ಅದು ಎಫೆಕ್ಟ್ ಆಗ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟು, ಇಂಟರ್ನ್ಯಾಷನಲ್ ಡೆಟ್ ಅಂತ ನೋಡ್ತೇವೆ. ಚೇಂಜಸ್ ಇನ್ ಫಿಸಿಕಲ್ ಪಾಲಿಸಿ ಆ್ಯಂಡ್ ದ ಎಕನಾಮಿಕ್ ಪಾಲಿಸಿ ಅಂತ ನೋಡ್ತೀವಿ. ಸೊ ಇಲ್ಲಿ ಫಿಸಿಕಲ್ ಪಾಲಿಸೀಸ್ ಅಂತಂದರೆ ಗೌರ್ಮೆಂಟ್ ಪಾಲಿಸೀಸ್ಗಳು, ಏನು ನಾವು ಕನ್ಸ್ಟ್ರಕ್ಷನ್ಗಳು ಮಾಡ್ತೀವಲ್ಲ, ಡ್ಯಾಮು, ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಮಾಡುವಂಥ, ರೋಡ್ ಕನ್ಸ್ಟ್ರಕ್ಷನ್ ಮಾಡುವಂಥದ್ದಾಗಿರ್ಬೋದು, ಇವೆಲ್ಲಗಳು ಕೂಡ ಏನಾಗುತ್ತೆ ಗೌರ್ಮೆಂಟ್ಗಳು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗುತ್ತೆ ಅವಾಗ ನಾವಿಲ್ಲಿ ಫಿಸಿಕಲ್ ಪಾಲಿಸೀಸ್ ಅಂತ ಹೇಳ್ತೀವಿ. ಎಕನಾಮಿಕ್ ಪಾಲಿಸಿ ಅಂತ ಸಾಮಾನ್ಯವಾಗಿ ಬ್ಯಾಂಕ್ ರೇಟ್ಸ್ಗಳು ಬರ್ತಾ ಹೋಗುತ್ತೆ, ಏನು ರೆಪೋ ರೇಟು, ರಿವರ್ಸ್ ರೆಪೋ ರೇಟು, ಇವೆಲ್ಲಗಳು ಕೂಡ ಎಕನಾಮಿಕಲ್ ಪಾಲಿಸಿಗಳಲ್ಲಿ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ. ದೆನ್ ಮನಿ ಸಪ್ಲೈ ಅಂತ ಬರುತ್ತೆ. ಅಲ್ಲಿ ನಾವು ಬೇರೆ ಬೇರೆ ರೀತಿಯಂಥ ಮನಿ ಸಪ್ಲೈಗಳನ್ನ ನೋಡ್ತೀವಲ್ವಾ, ಸೊ ಅವೆಲ್ಲವುಗಳು ಕೂಡ ಏನಾಗುತ್ತೆ ಮನಿ ಸಪ್ಲೈಗಳಲ್ಲಿ ಬರ್ತಾ ಹೋಗುವಂಥದ್ದು. ಸೊ ಟೋಟಲಿ ದ ಎಕನಾಮಿಕ್ ಎನ್ವೈರ್ಮೆಂಟ್ ಬಿ ಕಂಪ್ಲೀಟ್ಲಿ ಎಫೆಕ್ಟೆಡ್ ಆನ್ ದ ಬಿಸ್ನೆಸ್ ಎನ್ವೈರ್ಮೆಂಟ್. ಯಾಕಂತ ಹೇಳಿದ್ರೆ ಒಂದು ಬಿಸ್ನೆಸ್ ಅನ್ನ ಮಾಡ್ಕೊಳ್ಳುವಾಗ ನಮ್ಗೆ ಏನಾಗುತ್ತೆ, ಎಕನಾಮಿಕಲಿ ಕಂಡೀಷನ್ಸ್ ಅಲ್ಲಿ ನಮ್ಗೆ ನೋಡ್ಲೇಬೇಕಾಗತ್ತೆ. ಯಾಕಂದ್ರೆ ಆ ಒಂದು ಕಂಟ್ರಿಯ ಒಂದು ಎಕನಾಮಿಕಲಿ ಚೇಂಜಸ್ ಆಯ್ತು ಅಂತಂದ್ರೆ ನಮಗೆ ಪರ್ಚೇಸಿಂಗ್ ಪ್ಯಾರಿಟಿ ಆಗಿರ್ಬೋದು, ಸೆಲ್ಲಿಂಗ್ ಮಾಡ್ಕೊಳ್ಳುವಾಗ ಏನಾಗುತ್ತೆ ಅಂತ ಹೇಳಿ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಇಲ್ಲದ್ರದ್ದೊಂದು ನಾವು ಡಯಾಗ್ರಾಮ್ ನೋಡ್ತದಾಗಿದ್ರೆ ಎಕನಾಮಿಕ್ ಫ್ಯಾಕ್ಟರ್ಸ್ ನೋಡಿ, ಇಲ್ಲಿ ಸ್ಟೇಜಸ್ ಆಫ್ ಬಿಸ್ನೆಸ್ ಸೈಕಲ್ ಸ್ಟಾರ್ಟಿಂಗ್ ನೋಡ್ತಾ ಹೋದ್ರೆ ನೆಕ್ಸ್ಟ್ GDP ಲೆವೆಲ್ ನೋಡ್ತೇವೆ, ಡಿಸ್ಟ್ರಿಬ್ಯೂಷನ್ಸ್ ಆಫ್ ನ್ಯಾಷನಲ್ ಇನ್ಕಮ್, ಇಂಡಸ್ಟ್ರಿಯಲ್ ಗ್ರೋತ್ ರೇಟ್, ಇಂಟ್ರೆಸ್ಟ್ ರೇಟ್ಸ್, ಎಕನಾಮಿಕ್ ಸ್ಟ್ರಕ್ಚರ್, ಪಾಪ್ಯುಲೇಷನ್ಸ್, ಅರ್ಬನೈಸೇಷನ್, ಡಿಫಿಸಿಟ್ ಫೇಸಿಂಗ್ ಆ್ಯಂಡ್ ಪ್ಲಾನಿಂಗ್ ಇನ್ವೆಸ್ಟ್ಮೆಂಟ್, planned investment, money supply, foreign exchange reserves, foreign trade. Again we are going to take a business cycle. So it is one of the economical factors or business cycle ಈ ರೀತಿಯಲ್ಲಿ ಇನ್ಕ್ಲೂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡಬಹುದು. ಸೊ ನಾವು ನೆಕ್ಸ್ಟ್ ಬರುವಂಥದ್ದು ಇಲ್ಲಿ ಸೋಷಿಯಲ್ ಎನ್ವೈರ್ಮೆಂಟ್. ಹಾಗಾದ್ರೆ ಸೋಷಿಯಲ್ ಎನ್ವೈರ್ಮೆಂಟ್ ಅಂದ್ರೆ ಏನು, ಯಾವ ರೀತಿಯಲ್ಲಿ ಇದು ಎಫೆಕ್ಟ್ ಆಗುತ್ತೆ ಬಿಸ್ನೆಸ್ಗಳ ಮೇಲೆ ನೋಡುವಂಥದ್ದಾಗಿದ್ರೆ, ಸೊ ಇಟ್ ಇನ್ಕ್ಲೂಡ್ಸ್ ವೇರಿಯಸ್ ಸೋಷಿಯಲ್ ಫೋರ್ಸಸ್ ಸಚ್ ಆಸ್ ಕಸ್ಟಮ್ಸ್, ಬಿಲೀಫ್ ಆ್ಯಂಡ್ ಲಿಟ್ರಸಿ ರೇಟ್, ಎಜುಕೇಷನ್ ಲೆವೆಲ್ ಆ್ಯಂಡ್ ಲೈಫ್ ಸ್ಟೈಲ್ ವ್ಯಾಲ್ಯೂಸ್ ಅಂತ ಬರುತ್ತೆ. ಇಲ್ಲಿ ನಾವು ಸೊಸೈಟಿಲಿ ನೋಡುವಂಥದ್ದಾಗಿದ್ರೆ ಇವಾಗಿನ ಜನರೇಷನ್ಗಳಲ್ಲಿ ಏನಾಗುತ್ತೆ ಅಂತಂದರೆ ನಾವು ಮ್ಯಾಕ್ಸಿಮಮ್ ಕಾಸ್ಟನ್ನು ಪ್ರೊವೈಡ್ ಮಾಡುವಂಥದ್ದು ಎಜುಕೇಷನ್ಗಳಿಗೆ. ಸೊ ಎಜುಕೇಷನ್ ಲೆವೆಲ್ ಏನಿರುತ್ತೆ ಅಂತ ಹೇಳಿದ್ರೆ ಇವಾಗ ಎಲ್ಲ ಗೌರ್ಮೆಂಟ್ ಸ್ಕೂಲ್ಗಳನ್ನು, ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಬಿಟ್ಬಿಟ್ಟು ಎಲ್ಲ ಪ್ರೈವೇಟ್ಗೆ ಏನು ಅಡ್ಮಿಷನ್ ಆಗ್ತಾ ಇರೋದ್ರಿಂದ ಪ್ರೈವೇಟ್ಗಳಲ್ಲಿ ಹೈಯೆಸ್ಟ್ ಏನು ನಾವು ಅಮೌಂಟ್ಗಳನ್ನ ಪ್ರೊವೈಡ್ ಮಾಡಿಬಿಟ್ಟು ಅಲ್ಲಿ ಎಜುಕೇಷನ್ನ ತಗೊಳ್ಬೇಕಾಗತ್ತೆ. ಸೊ ಇಟ್ ವಿಲ್ ಬಿ ಎಫೆಕ್ಟೆಡ್ ಆನ್ ದ ಬಿಸ್ನೆಸ್ ಆಲ್ಸೋ. ಇದು ಕೂಡ ಏನಾಗುತ್ತೆ ಒಂದು ಬಿಸ್ನೆಸ್ಗಳ ಮೇಲೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವಿಲ್ಲಿ ಏನು ಹೇಳ್ತೀವಿ ಅಂತಾರೆ ಕಸ್ಟಮ್ಸ್ ಅಂತ ಹೇಳ್ತೀವಲ್ಲ, ಆ್ಯಂಡ್ ಬಿಲೀಫ್ಸ್. ಸೊ ನಾವಿಲ್ಲಿ ನೋಡುವಂಥ ನಂಬಿಕೆಗಳು ಯಾವುದ್ರ ಮೇಲೆ ನಾವು ತುಂಬ ಡಿಪೆಂಡ್ ಆಗಿರ್ತೇವೆ, ನಾವು ರಿಲಿಜಿಯನ್ಸ್ಗಳನ್ನ ನೋಡ್ತೇವೆ. ಸೊ ನಮಗೆ ಏನು ಬೇಕು, ನಾವೇನು ಪರ್ಚೇಸ್ ಮಾಡಬೇಕು ಆ್ಯಸ್ ಪರ್ ಅವರ್ ರಿಲಿಜಿಯನ್ಸ್ ಆಗಿರ್ಬೋದು, ಅಥವಾ ನಾವು ಯಾವುದನ್ನು ನಂಬಿರ್ತೇವೆ ಅದಕ್ಕೋಸ್ಕರ ಏನು ಮಾಡ್ತೀವಿ, ಮ್ಯಾಕ್ಸಿಮಮ್ ಆಗಿ ನಾವು ಅದನ್ನ ಪರ್ಚೇಸ್ ಮಾಡ್ತಾ ಹೋಗ್ತೀವಿ. ಬೇಸ್ಡ್ ಆನ್ ಈ ಒಂದು ಎನ್ವೈರ್ಮೆಂಟ್ಗಳಲ್ಲಿ ಬಿಸ್ನೆಸ್ಗಳು ಏನು ಮಾಡ್ಬೇಕಂತ ಹೇಳಿದ್ರೆ ಅಂಥ ಪ್ರಾಡಕ್ಟ್ಗಳಲ್ಲಿ ಪ್ರೊಡಕ್ಷನ್ ಮಾಡ್ತಾ ಹೋಗ್ಬೇಕಾಗುತ್ತೆ. ನಾವು ಈಗ ಫೆಸ್ಟಿವಲ್ಸ್ಗಳನ್ನ ನೋಡುವಂಥದ್ದಾಗಿದ್ರೆ ಈಗ ಕೆಲವೊಂದಿಷ್ಟು ಈಗ ಗಣೇಶ ಚತುರ್ಥಿಗಳನ್ನ ನೋಡ್ತೇವೆ, ಕ್ರಿಸ್ಮಸ್ಗಳನ್ನ ನೋಡ್ತೇವೆ, ಬೇರೆ ಬೇರೆ ಫೆಸ್ಟಿವಲ್ಗಳನ್ನ ನೋಡ್ಕೊಂಡಾಗ ಆ ಫೆಸ್ಟಿವಲ್ಗೆ ತಕ್ಕ ಹಾಗೆ ಏನೆಲ್ಲ ಪ್ರಾಡಕ್ಟ್ಗಳು ಬೇಕಾಗುತ್ತೆ ಅಂಥ ಪ್ರಾಡಕ್ಟ್ಗಳನ್ನ ಮಾತ್ರ ಇಲ್ಲಿ ಏನು ಮಾಡಬೇಕು, ಬಿಸ್ನೆಸ್ ಎನ್ವೈರ್ಮೆಂಟ್ಗಳಲ್ಲಿ ನಾವು ಇಲ್ಲಿ ಪ್ರೊಡಕ್ಷನ್ ಮಾಡಬೇಕಾಗುತ್ತೆ. ದಟ್ ಈಸ್ ದ ಬಿಲೀಫ್ಸ್ ಆಫ್ ದ ಕಸ್ಟಮರ್ಸ್ ಅಂತ ಬರ್ತೀವಿ. ದೆನ್ ಲಿಟ್ರಸಿ ರೇಟ್ ನೋಡ್ತೀವಲ್ವಾ, ಸಾಮಾನ್ಯವಾಗಿ ನಾವು ಅಕ್ಷರಸ್ಥರು ನೋಡುವಂಥದ್ದಾಗಿದ್ರೆ ಯಾವ ರೀತಿಯಲ್ಲಿ ಇದ್ದಾರೆ ದೇಶದಲ್ಲಿ ಅಂತ ನೋಡುವಂತಾದ್ರೆ ಹೈ ರೇಟಲ್ಲಿ ಕೂಡ ಲಿಟ್ರಸಿ ಇರುತ್ತೆ ಕೆಲವೊಂದು ಸ್ಟೇಟ್ಗಳಲ್ಲಿ, ಕೆಲವೊಂದು ಸ್ಟೇಟ್ಗಳಲ್ಲಿ ತುಂಬ ಕಡಿಮೆ ಲಿಟ್ರಸಿಗಳಿರುತ್ತೆ.
ಸೊ ಹಾಗಾಗಿ ಈ ಲಿಟ್ರಸಿ ರೇಟ್ಗಳು ಕೂಡ ಏನಾಗುತ್ತೆ ಸೋಷಿಯಲ್ ಎನ್ವೈರನ್ಮೆಂಟ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ತುಂಬ ಇಂಟರ್ ಪ್ಲೇಸಸ್ ನೋಡಿದರೆ ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಎಜುಕೇಷನ್ಸ್ಗಳೇ ಇರೋದಿಲ್ಲ. ಹಾಗಾಗಿ ಆ ಒಂದು ಏರಿಯಾಗಳು ಡೆವಲಪ್ಮೆಂಟ್ಸ್ಗಳನ್ನೇ ಕಾಣೋದಿಲ್ಲ. ಹಾಗಾಗಿ ನಾವು ಸಿಟಿಗಳನ್ನ ನೋಡಿದರೆ ತುಂಬ ಲಿಟ್ರಸಿ ರೇಟ್ ಹೈ ಇರುತ್ತೆ. ಅಲ್ಲಿ ಎವ್ರಿ ಒಂದೊಂದು ಕಿಲೋಮೀಟರ್ಗಳಿಗೆ ಕೂಡ 2 to 5 ಸ್ಕೂಲು, ಕಾಲೇಜ್ಗಳನ್ನ, ಬ್ಯಾಂಕ್ಸ್ಗಳನ್ನೆಲ್ಲ ನೋಡ್ತಾ ಹೋಗ್ತೀವಿ ಅಲ್ವಾ. ಸೊ ಇದರಿಂದ ಏನಾಗುತ್ತೆ, ಇದು ಈ ಒಂದು ಬಿಸ್ನೆಸ್ಗಳ ಮೇಲೆ ಎಫೆಕ್ಟ್ ಆಗ್ತಾ ಹೋಗುವಂಥದ್ದು. ಎಜುಕೇಷನ್ ಲೆವೆಲ್ ನೋಡ್ತೀವಿ, ಲೈಫ್ ಸ್ಟೈಲ್. ಸೊ ಪೀಪಲ್ನ ಲೈಫ್ ಸ್ಟೈಲ್ ಯಾವ ರೀತಿ ಇದೆ, ಸೊ ಯಾವ ರೀತಿಯ ಗೂಡ್ಸ್ಗಳನ್ನ ಅವರು ಪರ್ಚೇಸ್ ಮಾಡ್ತಾರೆ, ಯಾವ ರೀತಿ ಅವರು ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ, ಇದು ಕೂಡ ಏನಾಗುತ್ತೆ ಅಲ್ಲಿಗೆ ಡಿಪೆಂಡ್ ಆಗಿರುವಂಥದ್ದು. ದೆನ್ ದ ಚೇಂಜಸ್ ಇನ್ ಸೋಷಿಯಲ್ ಎನ್ವೈರನ್ಮೆಂಟ್ ಎಫೆಕ್ಟ್ ಆ್ಯಂಡ್ ಆರ್ಗನೈಸೇಷನ್ ಇನ್ ದ ಲಾಂಗ್ ರನ್. ಸೊ ಯಾವ ರೀತಿಯಲ್ಲಿ ಸೋಷಿಯಲ್ ಎನ್ವೈರನ್ಮೆಂಟ್ಗಳು ಚೇಂಜಸ್ ಆಗ್ತಾ ಹೋಗುತ್ತೆ, ಅದು ಲಾಂಗ್ ರನ್ನಲ್ಲಿ ಇನ್ನು ಬಿಸ್ನೆಸ್ಗಳ ಮೇಲೆ ಎಫೆಕ್ಟ್ ಆಗ್ತಾ ಹೋಗುವಂಥದ್ದು. ಈಗ ನಾವು ತುಂಬ ಒಂದು ಇಂಟೀರಿಯರ್ ಪ್ಲೇಸಸ್ ಅಥವಾ ತುಂಬ ಹಳ್ಳಿಯ ಅಂತ ಪ್ಲೇಸಸ್ಗಳಲ್ಲಿ ನಾವು ಡೆವಲಪ್ಮೆಂಟ್ಗಳನ್ನ ಸ್ಲೋಲಿ ಸ್ಟಾರ್ಟ್ ಮಾಡ್ತಾ ಹೋದಾಗೆ ಫ್ಯೂಚರಲ್ಲಿ ಏನಾಗುತ್ತದು ತುಂಬ ದೊಡ್ಡ ಸಿಟಿಯಾಗಿ ಡೆವಲಪ್ಮೆಂಟ್ ಆಗುತ್ತೆ. ಅಲ್ಲೇ ಪ್ರೊಡಕ್ಷನ್ಗಳನ್ನ ಮಾಡಬಹುದು. ಆ ಪ್ರಾಡಕ್ಟನ್ನು ನಾವು ಹೋಲ್ ಓವರ್ ವರ್ಲ್ಡ್ ಎಲ್ಲಿ ಬೇಕಾದರೂ ಕೂಡ ಸೇಲ್ ಮಾಡ್ಬೋದು. ಆವಾಗ ಆ ಒಂದು ಸಿಟಿ ಏನಾಗುತ್ತೆ, ಹಳ್ಳಿ ಏನಾಗುವಂಥದ್ದು ಸಿಟಿ ಆಗಿಬಿಟ್ಟು ಟೋಟಲಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ಟಚ್ ಕೊಡ್ತಾ ಹೋಗುತ್ತೆ. ಹಾಗಾಗಿ ಅದು ತುಂಬ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಇದು ನಮ್ಮ ಸೋಷಿಯಲ್ ಎನ್ವೈರನ್ಮೆಂಟ್ಗಳಲ್ಲಿ ಚೇಂಜಸ್ ಇನ್ ಸೋಷಿಯಲ್ ಎನ್ವೈರನ್ಮೆಂಟ್ ಅಂತ ಬರುವಂಥದ್ದು. ಫಾರ್ ಎಕ್ಸಾಂಪಲ್ ನೋಡುವಂಥದ್ದಾದರೆ, ನವಡೇಸ್ ಪೀಪಲ್ಸ್ ಆರ್ ಪೇಯಿಂಗ್ ಮೋರ್ ಅಟೆನ್ಷನ್ ಟುವರ್ಡ್ಸ್ ದರ್ ಹೆಲ್ತ್ ಆಸ್ ಅ ರಿಸಲ್ಟ್ ಆಫ್ ವಿಚ್ ಡಿಮಾಂಡ್ ಫಾರ್ ಮಿನರಲ್ ವಾಟರ್, ಡಯಟ್ ಕೋಕ್ ಎಕ್ಸೆಟ್ರಾ ಹ್ಯಾಸ್ ಇನ್ಕ್ರೀಸ್ಡ್ ವರ್ಲ್ಡ್ ಡಿಮಾಂಡ್. ನಾವು ನೋಡುವಂಥದ್ದಾಗಿದ್ರೆ ಇವಾಗಿನ ಜನರೇಷನ್ಗಳಲ್ಲಿ ನಾವು ಮಿನರಲ್ ವಾಟರ್ಗಳಿಗೆ, ಅಂದರೆ ನಾವು ಹಳ್ಳಿಗಳಲ್ಲಿ ನೋಡುವಂಥದ್ದು ಯಾವುದೇ ಮಿನರಲ್ ವಾಟರ್ಗಳು ಇರೋದಿಲ್ಲ. ಸೊ ಡೈರೆಕ್ಟ್ ನ್ಯಾಚುರಲ್ ವಾಟರೇ ನಾವು ಮಿನರಲ್ ವಾಟರ್ ಅಂತ ತಿಳ್ಕೊಳ್ತೀವಿ. ಬಟ್ ಏನಾಗಿದೆ, ಜನರೆಲ್ಲರೂ ಕೂಡ ಮಿನರಲ್ ವಾಟರ್ಗೆ ಏನು ಮಾಡ್ತಾರೆ, ಡಿಪೆಂಡ್ ಆಗಿಬಿಡುತ್ತೆ. ಯಾಕಂತಂದರೆ ನಾವು ಸಿಟಿಗಳಲ್ಲಿ ನೋಡುವಂಥದ್ದಾಗಿದ್ರೆ ಎಲ್ಲವುಗಳು ಕೂಡ ಕೆಮಿಕಲ್ ಓರಿಯೆಂಟೆಡ್ ಆಗಿರುತ್ತೆ ಪ್ರಾಡಕ್ಟ್ಗಳು. ಬಟ್ ವಾಟರ್ಗಳು ಕೂಡ ಆ ರೀತಿ ಇರೋದ್ರಿಂದ ಸೊ ಎಲ್ಲರೂ ಕೂಡ ಮಿನರಲ್ ವಾಟರ್ಗಳನ್ನೇ ಮ್ಯಾಕ್ಸಿಮಮ್ ಆಗಿ ಪರ್ಚೇಸ್ ಮಾಡಿಬಿಟ್ಟು ಡ್ರಿಂಕ್ ಮಾಡ್ತಾರಲ್ವಾ. ಹಾಗಾಗಿ ಇದು ಏನಾಗುತ್ತೆ, ಅಲ್ಲಿಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ದೆನ್ ಟೊಬ್ಯಾಕೋ ಆ್ಯಂಡ್ ಫ್ಯಾಟಿ ಫುಡ್ ಪ್ರಾಡಕ್ಟ್ಸ್ ಹ್ಯಾಸ್ ಡಿಕ್ರೀಸ್ಡ್. ಸೊ ಈ ಟೊಬ್ಯಾಕೋ ಮತ್ತು ಫ್ಯಾಟಿ ಫುಡ್ಗಳಿಂದ ಕೂಡ ಏನಾಗುತ್ತೆ ಅಂತಾರೆ, ಹೆಲ್ತ್ಗಳ ಮೇಲೆ ಇದು ಇಶ್ಯೂ ಆಗ್ತಾ ಹೋಗುತ್ತೆ. ಹಾಗಾಗಿ ಅದನ್ನು ತುಂಬ ಕಡಿಮೆ ಮಾಡಬೇಕು. ಬಟ್ ಇವಾಗ ಜಾಸ್ತಿನೇ ಮಾಡ್ತಾ ಇದ್ದಾರೆ. ಬಟ್ ಯಾವಾಗ ಅವರಿಗೆ ಹೆಲ್ತ್ ಕಂಡೀಷನ್ಸ್ಗಳು ವೇರಿಯೇಷನ್ಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆಗ ಅವ್ರೇನು ಮಾಡ್ತಾರೆ ಅಂತ ಪ್ರಾಡಕ್ಟ್ಗಳನ್ನೆಲ್ಲ ಕೂಡ ಡಿಕ್ರೀಸ್ ಮಾಡ್ತಾ ಬರ್ತಾರೆ. ಸಮ್ ಆಸ್ಪೆಕ್ಟ್ ಆಫ್ ಸೋಷಿಯಲ್ ಎನ್ವೈರನ್ಮೆಂಟ್ಸ್ ಆರ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ನಾವು ನೋಡಿದ ಹಾಗೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ನೋಡ್ತೀವಲ್ವಾ. ಸೊ ಪೀಪಲ್ ಯಾವ ರೀತಿಯಲ್ಲಿ ಬದುಕ್ತಾ ಇದ್ದಾರೆ, ತುಂಬ ಹೈ ಕಾಸ್ಟಲ್ಲಿ ಅವರು ಪರ್ಚೇಸ್ ಮಾಡಿಬಿಟ್ಟು ಅವರ ಲೈಫ್ನ ಲೀಡ್ ಮಾಡ್ತಾ ಇದ್ರು, ಅಥವಾ ತುಂಬ ಕಡಿಮೆ ಸ್ಯಾಲರಿಯಲ್ಲಿ ಯಾವ ರೀತಿ ಅವರ ಇನ್ಕಮ್ ಲೆವೆಲ್ ಇರುತ್ತೆ ಅದರ ಬೇಸಿಸಲ್ಲಿ ಅವರು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ ನೋಡುವಂಥದ್ದು. ಆ್ಯಂಡ್ ಕ್ವಾಲಿಟಿ ಆಫ್ ಲೈಫ್, ಯಾವ ರೀತಿ ಎಜುಕೇಷನ್ ತಗೊಳ್ತಾ ಇದ್ದಾರೆ, ಆ ಎಜುಕೇಷನ್ ಬೇಸ್ನಲ್ಲಿ ಅವರು ಲೈಫನ್ನು ಲೀಡ್ ಮಾಡ್ತಾ ಇದ್ದಾರೋ, ಯಾವ ರೀತಿ ಜಾಬ್ನ ತಗೊಳ್ತಿದ್ದಾರೆ, ಇವೆಲ್ಲವೂ ಕೂಡ ಕ್ವಾಲಿಟಿ ಆಫ್ ಲೈಫಲ್ಲಿ ಕೂಡ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ. ದೆನ್ ಡಿಮಾಂಡ್ ಫಾರ್ ರಿಸರ್ವೇಷನ್ಸ್ ಇನ್ ಜಾಬ್ಸ್ ಫಾರ್ ವುಮೆನ್. ಸೊ ಎವ್ರಿ ಸ್ಟೇಜ್ಗಳಲ್ಲಿ ನಾವು ನೋಡುವಂತಾರೆ ರೈಟ್ ನಾವು. ಸೊ ಪ್ರತಿಯೊಂದು ಸ್ಟೇಜಲ್ಲಿ ಕೂಡ ವುಮೆನಿಗೆ ಒಂದು ರಿಸರ್ವೇಷನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ದ ಫಸ್ಟ್ ಪ್ರಿಫರೆನ್ಸಸ್ ವಿಲ್ ಬಿ ಗಿವನ್ ಟು ದ ವುಮೆನ್. ನಾವು ಯಾವುದೇ ಒಂದು ಸ್ಟೇಜ್ ಹೋಗಿದ್ರು ಕೂಡ ಇವಾಗ ಮೊದಲೆಲ್ಲವೂ ಕೂಡ ವುಮೆನ್ಗಳು ಔಟ್ಸೈಡ್ ವರ್ಲ್ಡ್ಗೆ ಬರ್ತಾ ಇರಲಾಯಿತು, ಅಂದರೆ ಒಂದು ಮನೆ ಬಿಟ್ಬಿಟ್ಟು ಹೊರಗಡೆ ಬರ್ತಾ ಇರಲಾಯಿತು. ಇವಾಗ ಎಲ್ಲ ವುಮೆನ್ಗಳು ಕೂಡ ಹೈಯರ್ ಎಜುಕೇಷನ್ ಮಾಡ್ಕೊಂಡಿರ್ತಾರೆ, ಒಳ್ಳೊಳ್ಳೆ ಪ್ಲೇಸಸ್ಗಳಲ್ಲಿ ಜಾಬನ್ನು ತಗೊಳ್ತಾರೆ, ಒಳ್ಳೊಳ್ಳೆ ಒಂದು ಪೊಸಿಷನ್ಗಳಲ್ಲೂ ಕೂಡ ಅವ್ರು ಏನು ಮಾಡ್ತಾರೆ, ಜಾಬನ್ನು ತಗೊಳ್ತಾ ಇದ್ದಾರೆ. ಸೊ ಇಟ್ ಈಸ್ ಆಲ್ಸೋ ಎಫೆಕ್ಟೆಡ್ ಆನ್ ದ social environment of the business environment. And the social moments to improve girl child education. Nowadays the government will be providing the very ಇಂಪಾರ್ಟೆನ್ಸ್ ಟು ದ ಗರ್ಲ್ ಚೈಲ್ಡ್ ಎಜುಕೇಷನ್. ಅವರಿಗೆ ಮ್ಯಾಕ್ಸಿಮಮ್ ನಾವಿಲ್ಲಿ ಸ್ಕಾಲರ್ಶಿಪ್ಗಳನ್ನ ಪ್ರೊವೈಡ್ ಮಾಡುವಂಥದ್ದೆಲ್ಲ ನೋಡ್ಬೋದು. ಇವುಗಳು ಕೂಡ ಏನಾಗುತ್ತಂತಾರೆ ಎಫೆಕ್ಟೆಡ್ ಆಗ್ತಾ ಹೋಗುತ್ತೆ, ಇನ್ಫ್ಲುಯೆನ್ಸಸ್ ಆಗ್ತಾ ಹೋಗುವಂಥದ್ದು. ದೆನ್ ಎಜುಕೇಷನ್ ಆ್ಯಂಡ್ ಲಿಟ್ರಸಿ ರೇಟ್ಸ್, ಹ್ಯಾಬಿಟ್ಸ್, ಡಿಮಾಂಡ್ ಫಾರ್ ಈಕ್ವಲ್ ಸ್ಟೇಟಸ್ ಆಫ್ ವುಮೆನ್. ಸೊ ಈಕ್ವಲ್ ಸ್ಟೇಟಸನ್ನು ಇವಾಗ ವುಮೆನ್ಗಳಿಗೆ ಕೊಡ್ತಾ ಇದ್ದಾರಲ್ಲ. ಸೊ ಇವೆಲ್ಲವೂ ಕೂಡ ಏನಾಗುತ್ತಂದರೆ ಸೋಷಿಯಲ್ ಎನ್ವೈರನ್ಮೆಂಟಲ್ಲಿ ಬರುವಂಥ ಒಂದು ಆಸ್ಪೆಕ್ಟ್ಗಳು, ಇದೆಲ್ಲವುಗಳು ಕೂಡ ಏನಾಗುತ್ತೆ ಬಿಸ್ನೆಸ್ ಎನ್ವೈರನ್ಮೆಂಟ್ಗಳದ್ದು ಇನ್ಫ್ಲುಯೆನ್ಸಸ್ ಆಗ್ತಾ ಹೋಗುತ್ತೆ. ದ ಬಿಸ್ನೆಸ್ ಸೋಷಿಯಲ್ ಫ್ಯಾಕ್ಟರ್ಸ್ಗಳು ಯಾವ್ಯಾವುದು ಇದೆ ನೋಡೋಂತಾಗಿದ್ರೆ, ಲೈಫ್ ಸ್ಟೈಲ್ ಆಫ್ ದ ಪೀಪಲ್ ಆಗಿರ್ಬೋದು, ಅಟಿಟ್ಯೂಡ್ಸ್ ಆ್ಯಂಡ್ ಬಿಲೀಫ್ಸ್ ಆಗಿರ್ಬೋದು, ಸೋಷಿಯಲ್ ಮೊಬಿಲಿಟಿ, ಎಜುಕೇಷನ್ಸ್ ಆ್ಯಂಡ್ ಡೆಮೋಗ್ರಾಫಿಕ್ಸ್, ethics and religion, and historical issues, and cross-cultural communications, and society, family, and fashion. Totally, these are all the social factors. ಸೊ ನೆಕ್ಸ್ಟ್ ಒನ್ ಈಸ್ ಪೊಲಿಟಿಕಲ್ ಎನ್ವೈರ್ಮೆಂಟ್. ನಾವು ಪೊಲಿಟಿಕಲ್ ಎನ್ವೈರ್ಮೆಂಟ್ ನೋಡುವಂಥದ್ದಾಗಿದ್ರೆ ಗೌರ್ಮೆಂಟ್ ಪಾಲಿಸೀಸ್ ಅಂತ ಹೇಳ್ಬಿಟ್ಟು ಬೆಸ್ಟ್ ಎಕ್ಸಾಂಪಲ್ ತೊಗೊಳ್ಬೋದು. ಯಾಕಂತಂದರೆ ಸೊ ಎವ್ರಿ ಟೈಮ್ ದ ಗೌರ್ಮೆಂಟ್ ವಿಲ್ ಬಿ ಚೇಂಜಸ್, ದ ಪಾಲಿಸೀಸ್ ಆಲ್ಸೋ ಚೇಂಜಸ್. ಯಾವಾಗ ಗೌರ್ಮೆಂಟ್ಗಳು ಚೇಂಜಸ್ ಆಗ್ತಾ ಹೋಗುತ್ತೆ, ಅವರ ಪಾಲಿಸೀಸ್ಗಳು ಕೂಡ ಏನಾಗತ್ತಲಿಗೆ ಚೇಂಜಸ್ ಆಗ್ತಾ ಹೋಗುವಂಥದ್ದು. ಅದೇ ರೀತಿ ನಾವು ನೋಡುವಂಥದ್ದಾದ್ರೆ ಇಲ್ಲಿ ಇಟ್ ಕನ್ಸ್ಟಿಟ್ಯೂಟ್ ಆಲ್ ದ ಫ್ಯಾಕ್ಟರ್ ರಿಲೇಟೆಡ್ ಟು ಗೌರ್ಮೆಂಟ್ಸ್
affairs such as types of government in power and attitude of government. ಸೊ ಗೌರ್ಮೆಂಟ್ನ ಅಟಿಟ್ಯೂಡ್ಗಳು ಯಾವ ರೀತಿ ಇರುತ್ತೆ, ಗೌರ್ಮೆಂಟ್ನ ಪವರ್ ಯಾವ ರೀತಿ ಇರುತ್ತೆ ಹೇಳುವಂಥ ನೋಡುವಂಥದ್ದಾಗಿದೆ. ಅವರ ಪಾಲಿಸೀಸ್ಗಳನ್ನ ನಾವು ನೋಡುವಂಥದ್ದು. ಸೊ ಯಾವ ಒಂದು ನಾವು ಬಜೆಟನ್ನು ನೋಡ್ಕೊಳ್ಳುವಾಗ ಯಾವ್ಯಾವ ಒಂದು ಏರಿಯಾಗಳಿಗೆ ಎಷ್ಟೆಷ್ಟು ಬಜೆಟನ್ನು ಪ್ರೊವೈಡ್ ಮಾಡಿದ್ದಾರೆ, ಏನು ರೂಲ್ಸ್ ರೆಗ್ಯುಲೇಷನ್ಗಳನ್ನು ಫ್ರೇಮ್ ಮಾಡ್ತಾ ಇದ್ದಾರೆ, ಇವೆಲ್ಲವುಗಳು ಕೂಡ ಏನಾಗುತ್ತಂದರೆ ಪೊಲಿಟಿಕಲ್ ಎನ್ವೈರ್ಮೆಂಟ್ಗಳಲ್ಲಿ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ. ಈ ಪೊಲಿಟಿಕಲಿ ಪಾಲಿಸೀಸ್ಗಳು ಚೇಂಜಸ್ ಆಗ್ತಾ ಹೋದಾಗೆ ಇದು ಬಿಸ್ನೆಸ್ಗಳ ಮೇಲೆ ಕೂಡ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ಹೇಳುವಂಥದ್ದಾಗಿದ್ರೆ ಇಂಡಸ್ಟ್ರಿಯಲ್ ಪಾಲಿಸೀಸ್ಗಳನ್ನ ನೋಡ್ತೀವಲ್ಲ ನಾವಿಲ್ಲಿ, ಆ ಇಂಡಸ್ಟ್ರಿಯಲ್ ಪಾಲಿಸೀಸ್ಗಳನ್ನ ಮಾಡ್ತಾ ಹೋಗುವಂಥದ್ದು, ನಾವಿಲ್ಲಿ ಲೈಸೆನ್ಸ್ಗಳನ್ನ ಮಾಡುವಂಥದ್ದಾಗಿರ್ಬೋದು, ಆ್ಯಂಡ್ ಕೆಲವೊಂದಿಷ್ಟು ರೂಲ್ಸ್ ರೆಗ್ಯುಲೇಷನ್ಗಳಾಗಿರ್ಬೋದು, ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಡ್ಯೂಟಿಗಳನ್ನೆಲ್ಲ ಕೂಡ ಫಿಕ್ಸ್ ಮಾಡುವಂಥದ್ದಾಗಿರ್ಬೋದು, ಇವೆಲ್ಲವುಗಳು ಕೂಡ ಏನಾಗುತ್ತಂದರೆ ಈ ಪೊಲಿಟಿಕಲ್ ಪವರ್ ಮತ್ತು ಪೊಲಿಟಿಕಲ್ ಪಾಲಿಸೀಸ್ಗಳಲ್ಲಿ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇದು ಬಿಸ್ನೆಸ್ಗಳ ಮೇಲೆ ಇದು ಎಫೆಕ್ಟ್ ಆಗ್ತಾ ಹೋಗುವಂಥದ್ದು. ಆ್ಯಂಡ್ ಇಟ್ ಹ್ಯಾಸ್ ಇಮಿಡಿಯೇಟ್ ಆ್ಯಂಡ್ ಗ್ರೇಟ್ ಇಂಪ್ಯಾಕ್ಟ್ ಆನ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಸೊ ದ ಪೊಲಿಟಿಕಲ್ ಸ್ಟೆಬಿಲಿಟಿ ಬಿಲ್ಡ್ಸ್ ಕಾನ್ಫಿಡೆನ್ಸ್ among business community, while political stability and bad law and order situations may bring uncertainty in the business activities. ಸೊ ಏನಾದರೂ ಬ್ಯಾಡ್ ಲಾಸ್ಗಳನ್ನ ಕ್ರಿಯೇಟ್ ಮಾಡಿದರೆ, ರೂಲ್ಸ್ ರೆಗ್ಯುಲೇಷನ್ಸ್ಗಳನ್ನ ಅಥವಾ ಏನೋ ಒಂದು ಲೈಸೆನ್ಸಿಂಗ್ ಪಾಲಿಸಿಗಳನ್ನ ಮಾಡಬೇಕು, ತುಂಬ ಸ್ಟ್ರಿಕ್ಟ್ ಇದೆ, ತುಂಬ ರಿಜಿಡ್ ಇದೆ ಅಂತ ಹೇಳಿದಾಗ ನಮಗೆ ಬಿಸ್ನೆಸ್ ಮಾಡೋದಕ್ಕೆ ತುಂಬ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸಮ್ ಆಸ್ಪೆಕ್ಟ್ ಆಫ್ ಪೊಲಿಟಿಕಲ್ ಎನ್ವೈರ್ಮೆಂಟ್ಸ್ ಆರ್ ಐಡಿಯಾಲಜಿ ಆಫ್ ದ ಪೊಲಿಟಿಕಲ್ ಪಾರ್ಟೀಸ್. ಸೊ ಏನು ಪೊಲಿಟಿಕಲ್ ಪಾರ್ಟೀಸ್ಗಳು ಏನೆಲ್ಲ ಡಿಫ್ರೆಂಟ್ ಐಡಿಯಾಗಳನ್ನ ಮಾಡ್ತಾ ಹೋಗ್ತಾರೆ, ಅವೆಲ್ಲವುಗಳು ಕೂಡ ಬಿಸ್ನೆಸ್ಗಳ ಮೇಲೆ ಎಫೆಕ್ಟ್ ಆಗ್ತಾ ಹೋಗುವಂಥದ್ದು. ಅಟಿಟ್ಯೂಡ್ಸ್ ಆಫ್ ಗವರ್ಮೆಂಟ್ಸ್ ಟುವರ್ಡ್ಸ್ ಬಿಸ್ನೆಸ್. ಸೊ ದ ಗವರ್ಮೆಂಟ್ಗಳು ಏನೆಲ್ಲ ಅಟಿಟ್ಯೂಡ್ಗಳನ್ನ ಮಾಡ್ತಾ ಹೋಗುತ್ತೆ ಬಿಸ್ನೆಸ್ಗಳ ಮೇಲೆ, ಕೆಲವೊಂದಿಷ್ಟು ರೂಲ್ಸ್ಗಳನ್ನ ಮಾಡ್ಬೋದು, ಅದು ಎಫೆಕ್ಟ್ ಆಗ್ಬೋದು. ಇಂಪೋರ್ಟ್ ಡ್ಯೂಟೀಸು, ಎಕ್ಸ್ಪೋರ್ಟ್ ಡ್ಯೂಟೀಸು, GST, ಟ್ಯಾಕ್ಸು, ಇವೆಲ್ಲವುಗಳು ಕೂಡ ಏನಾಗುತ್ತಂತಾರೆ ಬಿಸ್ನೆಸ್ಗಳ ಮೇಲೆ ಎಫೆಕ್ಟ್ ಆಗ್ತಾ ಹೋಗುವಂಥದ್ದು. ದೆನ್ ಟೈಪ್ಸ್ ಆಫ್ ಗವರ್ಮೆಂಟ್, ಸಿಂಗಲ್ ಪಾರ್ಟಿ ಆರ್ ಕೊಲಿಷನ್ಸ್ ಗವರ್ಮೆಂಟ್ಸು. ಸೊ ಒಂದೇ ಪಾರ್ಟಿ ಬರ್ಬೋದು, ಅಥವಾ ಕೆಲವೊಂದಿಷ್ಟು ಪಾರ್ಟಿಗಳು ಮರ್ಜ್ ಆಗಿಬಿಟ್ಟು ಬೇರೆ ಬೇರೆ ರೀತಿಯಂಥ ರೂಲ್ಸ್ಗಳನ್ನ ತಂದುಬಿಟ್ಟು ಇದು ಬಿಸ್ನೆಸ್ಗಳಿಗೆ ಎಫೆಕ್ಟ್ ಮಾಡ್ತಾ ಹೋಗುವಂಥದ್ದು. ಹಾಗಾಗಿ ಈ ಒಂದು ಪೊಲಿಟಿಕಲ್ ಎನ್ವೈರ್ಮೆಂಟ್ಗಳು ಕೂಡ ಏನಾಗುತ್ತಂತಾರೆ ಬಿಸ್ನೆಸ್ಗಳ ಮೇಲೆ ಮ್ಯಾಕ್ಸಿಮಮ್ ಇನ್ಫ್ಲುಯೆನ್ಸಸ್ ಆಗ್ತಾ ಹೋಗುತ್ತೆ. So some of the political environments are see here philosophy of political parties. ಏನು ಫಿಲಾಸಫಿಯನ್ನು ಮಾಡ್ತಾರೆ ಅದಾಗಿರ್ಬೋದು. ನೇಚರ್ ಆಫ್ ಬ್ಯೂರೋಕ್ರಸೀಸ್, ದ ಫಾರಿನ್ ಪಾಲಿಸೀಸ್, ದ ಪೊಲಿಟಿಕಲ್ ಸ್ಟ್ಯಾಬಿಲಿಟಿ ಆ್ಯಂಡ್ ಐಡಿಯಾಲಜಿ ಆಫ್ ದ ಪಾರ್ಟಿ ಇನ್ ದ ಪವರ್. ಸೊ ಇವೆಲ್ಲವುಗಳು ಕೂಡ ಏನಂತಂದರೆ ಪೊಲಿಟಿಕಲ್ ಪಾಲಿಸೀಸ್ಗಳಂತ ನಾವು ಹೇಳ್ಬೋದು. ಇವು ಬಿಸ್ನೆಸ್ಸಿನ ಮೇಲೆ ಇದು ಮ್ಯಾಕ್ಸಿಮಮ್ ಎಫೆಕ್ಟ್ ಆಗಿ ಬರುವಂಥದ್ದು. So the next one is legal environment. You know about the legal means the rules, regulations ಅನ್ನ ನೋಡ್ತೀವಿ ಅಲ್ವಾ. ಸೊ ಇನ್ನು ಲೀಗಲಿ ನಾವು ಏನು ಮಾಡ್ತೀವಿ, ಲಾ ಅಂತ ನೋಡುವಂಥದ್ದು. ಸೊ ಏನು ಲಾ ನಮಗೆ ಎಫೆಕ್ಟ್ ಆಗುತ್ತೆ ಬಿಸ್ನೆಸ್ ಅನ್ನು ಮಾಡ್ಕೊಳ್ಳುವಾಗ, ಎವ್ರಿ ಲಾ ಈಸ್ ವೆರಿ ವೆರಿ ಎಫೆಕ್ಟೆಡ್. ಸೊ ಏನು ಈ ಲೀಗಲ್ ಎನ್ವೈರ್ಮೆಂಟ್ ಹೇಳುತ್ತೆ ಅಂತ ನೋಡುವಂಥದ್ದಾದರೆ, ಇಟ್ ಕನ್ಸ್ಟಿಟ್ಯೂಟ್ಸ್ ದ ಲಾಸ್ ಆ್ಯಂಡ್ ಲೆಜಿಸ್ಲೇಷನ್ಸ್ ಪಾಸ್ಡ್ ಬೈ ದ ಗೌರ್ಮೆಂಟ್. ಸೊ ಏನು ಗೌರ್ಮೆಂಟ್ಗಳು ರೂಲ್ಸ್ ರೆಗ್ಯುಲೇಷನ್ಗಳನ್ನ ಅಥವಾ ಲಾಗಳನ್ನು ಪಾಸ್ ಮಾಡುತ್ತೆ, ಪಾರ್ಲಿಮೆಂಟ್ಗಳಲ್ಲಿ ಏನು ಲೆಜಿಸ್ಲೇಷನ್ಗಳನ್ನ ಪಾಸ್ ಮಾಡುತ್ತೆ, ಇವೆಲ್ಲವುಗಳು ಕೂಡ ಇದ್ರ ಮೇಲೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಅಡ್ಮಿನಿಸ್ಟ್ರೇಟಿವ್ ಆರ್ಡರ್ಸ್, ಕೋರ್ಟ್ ಜಜ್ಮೆಂಟ್ಸ್, ಡಿಸಿಷನ್ಸ್ ಆಫ್ ವೇರಿಯಸ್ ಕಮಿಷನ್ಸ್ ಆ್ಯಂಡ್ ಏಜೆನ್ಸೀಸ್. ಬೇರೆ ಬೇರೆ ರೀತಿಯಾದಂಥ ಈ ಒಂದು ಕೋರ್ಟ್ ಜಜ್ಮೆಂಟ್ ಆಗಿರ್ಬೋದು, ಅಥವಾ ಒಂದು ಅಡ್ಮಿನಿಸ್ಟ್ರೇಟಿವ್ ಆರ್ಡರ್ಸ್ಗಳಾಗಿರ್ಬೋದು, ಗೌರ್ಮೆಂಟ್ನ ಪಾಲಿಸೀಸ್ಗಳಾಗಿರ್ಬೋದು, ಇವುಗಳು ಕೂಡ ನಾವೇನು ಹೇಳ್ತೀವಿ ಇಲ್ಲಿ ಲೀಗಲ್ ಎನ್ವೈರ್ಮೆಂಟ್ ಅಂತ ಹೇಳಿ, ಟೋಟಲಿ ಲಾಫುಲ್ ಅಂತ ಹೇಳುವಂಥದ್ದು. ಓಕೆ, ದೆನ್ ಬಿಸ್ನೆಸ್ ಹ್ಯಾವ್ ಟು ಆ್ಯಕ್ಟ್ ಅಕಾರ್ಡಿಂಗ್ ಟು ವೇರಿಯಸ್ ಲೆಜಿಸ್ಲೇಷನ್ ಆ್ಯಂಡ್ ದರ್ ನಾಲೆಜ್ ಈಸ್ ವೆರಿ ನೆಸೆಸರಿ. ಸೊ ಬಿಸ್ನೆಸ್ಸನ್ನು ಮಾಡ್ಕೊಳ್ಳುವಾಗ ಏನು ನಮಗೆ ಲೆಜಿಸ್ಲೇಷನ್ ಇರುತ್ತಲ್ಲ, ಲಾ ಇರುತ್ತೆ, ಆ ಲಾನ ಕಂಪ್ಲೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರೆ ಮಾತ್ರ ನಮಗೆ ಕರೆಕ್ಟಾದ ಬಿಸ್ನೆಸ್ ಅನ್ನು ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಅಡ್ವರ್ಟೈಸ್ಮೆಂಟ್ ಆಫ್ ಆಲ್ಕೋಹಾಲಿಕ್ ಪ್ರಾಡಕ್ಟ್ ಈಸ್ ಪ್ರೊಹಿಬಿಟೆಡ್ ಆ್ಯಂಡ್ ಇಟ್ ಈಸ್ ಕಂಪಲ್ಸರಿ ಟು ಗಿವ್ ಸ್ಟ್ಯಾಟ್ಯೂಟರಿ ವಾರ್ನಿಂಗ್ ಆನ್ ಅಡ್ವರ್ಟೈಸ್ಮೆಂಟ್ ಆಫ್ ಸಿಗರೇಟೀಸ್. ಸೊ ಕೆಲವೊಂದಿಷ್ಟು ನಾವು ಏನು ವಾರ್ನಿಂಗ್ಗಳನ್ನು ಪ್ರಾಡಕ್ಟ್ಗಳ ಪ್ಯಾಕೆಟ್ಗಳ ಮೇಲೆ ಏನು ಮಾಡಬೇಕು, ಲಾಫುಲಿ ನಮಗೆ ಹೇಳುತ್ತೆ, ಗೌರ್ಮೆಂಟ್ ಹೇಳುತ್ತೆ ಯಾವುದು ಹಾನಿಕಾರಕ ಇರುತ್ತೆ, ಯಾವುದು ಎಫೆಕ್ಟೆಡ್ ಆಗುತ್ತೆ ಬಾಡೀಸ್ನ ಅಥವಾ ಹೆಲ್ತ್ಗಳಿಗೆ, ಅಂಥವುಗಳನ್ನ ನಾವೇನು ಮಾಡಬೇಕಂತಾರೆ ಕಂಪಲ್ಸರಿಯಾಗಿ ಶೋ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ಅಡ್ವರ್ಟೈಸ್ಮೆಂಟನ್ನು ಮಾಡಬೇಕು ಯಾವುದ್ರ ಮೇಲೆ, ಆಲ್ಕೋಹಾಲಿಕ್ ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ಈ ಒಂದು ಟೊಬ್ಯಾಕೊ ಪ್ರಾಡಕ್ಟ್ಸ್ಗಳಾಗಿರ್ಬೋದು, ಅವುಗಳ ಮೇಲೆ ಏನು ಮಾಡಬೇಕು ನಾವು ವಾರ್ನಿಂಗ್ಗಳನ್ನು ಅಲ್ಲಿ ಕಂಪಲ್ಸರಿಯಾಗಿ ಫಿಕ್ಸ್ ಮಾಡಬೇಕು, ಪೀಪಲ್ಗೆ ಅದನ್ನ ತಿಳಿಸ್ಬೇಕು, ಅವ್ರು ತಗೊಂಡು ಅದು ಎಫೆಕ್ಟ್ ಆಗುತ್ತೆ ಅಂತ ತಿಳಿಸ್ಬೇಕು ಅಂತ ಬಿಟ್ಟು ಇಲ್ಲಿ ಒಂದು ಲೀಗಲ್ ಲಾ ನಮಗೆ ತೋರಿಸ್ಕೊಡುತ್ತೆ. Some aspect of political environments are legal policies related to foreign trade. ನಾವು ಫಾರಿನ್ ಟ್ರೇಡನ್ನು ಮಾಡ್ಕೊಳ್ಳುವಾಗ ಕೆಲವೊಂದಿಷ್ಟು ಲೀಗಲ್ ಪಾಲಿಸಿಗಳನ್ನ ನಾವಲ್ಲಿ ತಗೊಳ್ಬೇಕಾಗತ್ತೆ. ದೆನ್ ಫೆಮಾ ಅಲ್ವಾ, ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ ನೋಡ್ತೀವಿ ಅಲ್ಲಿ, ಆ್ಯಂಡ್ ಕಂಪನೀಸ್ ಆ್ಯಕ್ಟ್ 2013 ಪ್ರಕಾರದಲ್ಲಿ ಕೆಲವೊಂದಿಷ್ಟು ಲೀಗಲಿ ನಾವು ನೋಡ್ತೀವಿ ಅಲ್ಲಿ. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 1986, ಏನಾದರೂ ಕನ್ಸ್ಯೂಮರ್ಗಳಿಗೆ ಪ್ರಾಬ್ಲಮ್ಸ್ ಆಗುವಂಥದ್ದಾಗಿದ್ದರೆ ಅವರು ಈ ಒಂದು ಪ್ರೊಟೆಕ್ಷನ್ ಆ್ಯಕ್ಟಿಗೆ ಅವರು ಕಂಪ್ಲೇಂಟನ್ನು ಕನ್ಸ್ಯೂಮರ್ ಫೋರಮ್ಗಳಿಗೆ ಕಂಪ್ಲೇಂಟ್ಸನ್ನು ಕೂಡ ಕೊಡುವಂಥದ್ದಾಗುತ್ತೆ. ದೆನ್ ಲಾಸ್ ಟು ಕೀಪ್ ಚೆಕ್ ಆನ್
ಅಡ್ವರ್ಟೈಸ್ಮೆಂಟ್, ಕೆಲವೊಂದಿಷ್ಟು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಮಾಡ್ಕೊಳ್ಳುವಾಗ ಕೆಲವೊಂದಿಷ್ಟು ಲೀಗಲಿ ಅವರು ಹೋಗಬೇಕಾಗತ್ತೆ. ಓಕೆ, ಸೊ ದಿಸ್ ಆರ್ ಆಲ್ ದ ಲೀಗಲ್ ಎನ್ವೈರ್ಮೆಂಟ್. So what are the legal dimensions of the business environment means here? Legal environment ನೋಡೋಂತ ಇದ್ರೆ ನ್ಯಾಷನಲ್ ಲೀಗಲ್ ಸಿಸ್ಟಮ್ಸ್ ಏನು ಇನ್ಕ್ಲೂಡ್ ಆಗಿರುತ್ತೆ, ರಿಲಿಜಿಯನ್ ಲೀಗಲ್ ಫ್ರೇಮ್ವರ್ಕ್, ದೆನ್ ಇಂಟರ್ನ್ಯಾಷನಲ್ ಲಾ ನೋಡೋಂಥದ್ದಾಗಿದ್ರೆ ನಾವು ನೋಡೋದಬೇಕು ಇಲ್ಲಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿಗಳನ್ನ ನೋಡ್ತೇವೆ, ಕಾಂಪಿಟೇಷನ್ಸ್ ಆ್ಯಂಡ್ ಟ್ರೇಡಿಂಗ್ ಪ್ರಾಕ್ಟೀಸಸ್ ನೋಡ್ತೇವೆ, ಕನ್ಸ್ಯೂಮರ್ ಪ್ರೊಟೆಕ್ಷನ್ಗಳನ್ನ ನೋಡ್ತೇವೆ, ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ಗಳನ್ನ ಕೂಡ ನೋಡ್ತೇವೆ. ದೆನ್ ಕಂಪನಿ ಫಾರ್ಮೇಷನ್ಸ್ ಆ್ಯಂಡ್ ಗವರ್ನೆನ್ಸ್ ಇದು ಇನ್ಕ್ಲೂಡ್ ಆಗಿರುತ್ತೆ. ಎಂಪ್ಲಾಯ್ಮೆಂಟ್ ಪ್ರೊಟೆಕ್ಷನ್, ನಾವು ಬಿಸ್ನೆಸ್ಸನ್ನು ಮಾಡ್ಕೊಳ್ಳುವಾಗ ಎಂಪ್ಲಾಯಿಗಳಿಗೆ ಪ್ರೊಟೆಕ್ಷನ್ ಪ್ರೊವೈಡ್ ಮಾಡಬೇಕು. ಹೆಲ್ತ್ ಆ್ಯಂಡ್ ಸೇಫ್ಟಿ, ಸೊ ವಿ ಹ್ಯಾವ್ ಟು ಪ್ರೊವೈಡ್ ದ ಸೇಫ್ಟಿ ಟು ದ ಎಂಪ್ಲಾಯೀಸ್. ಆ್ಯಂಡ್ ಹ್ಯೂಮನ್ ರೈಟ್ಸ್, ಕೆಲವೊಂದಿಷ್ಟು ಹ್ಯೂಮನ್ ರೈಟ್ಸ್ಗಳನ್ನ ನಾವು ಇಲ್ಲಿ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಸೊ ಗುಡ್ ಸ್ಯಾಲರಿಗಳನ್ನ ಪ್ರೊವೈಡ್ ಮಾಡುವಂಥದ್ದು, ಆ್ಯಂಡ್ ಟೈಮ್ ಟು ಟೈಮ್ ವೇರಿಯೇಷನ್ ಆಫ್ ದ ಸ್ಯಾಲರೀಸ್, ಅಂದರೆ ಸ್ಯಾಲರಿಗಳನ್ನ ಇನ್ಕ್ರೀಸ್ ಮಾಡ್ಕೊಳ್ಳುವಂಥದ್ದು, ಆ್ಯಂಡ್ ಫೆಸಿಲಿಟಿ ವಿಲ್ ಬಿ ಗಿವನ್ ಟು ದ ಎಂಪ್ಲಾಯೀಸ್. ದಿಸ್ ಆಲ್ ವಿಲ್ ಬಿ included in the legal environments. So the next one is technological environment. So very important, the last one is technological environment. See here, it includes force related to scientific improvements and innovations. So any innovations in the ಆರ್ಗನೈಸೇಷನ್, ನಾವೇನಾದರೂ ಆರ್ಗನೈಸೇಷನ್ಗಳಲ್ಲಿ ಲೇಟೆಸ್ಟ್ ಟೆಕ್ನಾಲಜಿಗಳನ್ನ ಯುಟಿಲೈಸೇಷನ್ ಮಾಡ್ಕೊಳ್ತಾ ಇದ್ದೀವಿ, ಮಾಡರ್ನ್ ಟೆಕ್ನಾಲಜಿಗಳನ್ನ ಯುಟಿಲೈಸೇಷನ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವಾಗ ನಾವಿಲ್ಲಿ ಟೆಕ್ನಾಲಜಿಕಲ್ ಎನ್ವೈರ್ಮೆಂಟ್ ಅಂತ ಹೇಳ್ತೀವಿ. ನವಡೇಸ್ ದ ಟೆಕ್ನಾಲಜಿ ವಿಲ್ ಬಿ ಚೇಂಜಸ್ ಬೈ ಎವ್ರಿ ಟೈಮ್. ಪ್ರತಿ ಟೈಮ್ ನಾವು ನೋಡ್ತಾ ಆಗಿದ್ರೆ 6 ಮಂತ್ 5 ಮಂತ್ಗಳೆಲ್ಲ ಕೂಡ ಏನಂತ ಟೆಕ್ನಾಲಜಿಗಳು ಚೇಂಜಸ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ಮೊಬೈಲ್ಗಳಲ್ಲಿ ನೋಡುವಂಥದ್ದಾಗಿದ್ರೆ ಮೊದಲು 4G ಇತ್ತು, ಇವಾಗೆಲ್ಲ ಕೂಡ 5G ಆಗಿದೆ. ನೆಕ್ಸ್ಟ್ ಜನ್ರೇಷನ್ಗೆ ಏನಾಗುತ್ತೆ, ಇದು 6G ಬರ್ತಾ ಹೋಗುತ್ತೆ. ಅದೇ ರೀತಿ ವೆಹಿಕಲ್ಗಳಲ್ಲೂ ಕೂಡ ಹಾಗೆ ಇವಾಗ ಬೇರೆ ಬೇರೆ ರೀತಿಯಾದಂಥ ಟೆಕ್ನಾಲಜಿಗಳು ಕೂಡ ಇನ್ಕ್ಲೂಡ್ ಆಗಿಬಿಟ್ಟು ವಿದೌಟ್ ಗೇರ್ ವೆಹಿಕಲ್ಗಳನ್ನ ಕೂಡ ನೋಡ್ತೇವೆ. ಆ್ಯಂಡ್ ಇಟ್ ಪ್ರೊವೈಡ್ಸ್ ನ್ಯೂ ಆ್ಯಂಡ್ ಅಡ್ವಾನ್ಸ್ ವೇಸ್ ಟೆಕ್ನಿಕ್ಸ್ ಆಫ್ ಪ್ರೊಡಕ್ಷನ್ಸ್. ಹೊಸ ಹೊಸ ಪ್ರಾಡಕ್ಟ್ಗಳನ್ನು ನಾವು ಆದಷ್ಟು ಬೇಗ ಫಾಸ್ಟಾಗಿ ಪ್ರೊಡಕ್ಷನ್ ಮಾಡ್ಕೊಳ್ಬೋದು ಮತ್ತು ಕ್ವಿಕ್ಕಾಗಿ ಕೂಡ ಪ್ರೊಡಕ್ಷನ್ ಮಾಡಿಬಿಟ್ಟು ಕಸ್ಟಮರ್ಗೆ ರೀಚ್ ಮಾಡೋದಕ್ಕೆ ಇದು ತುಂಬ ಹೆಲ್ಪ್ ಆಗುವಂಥದ್ದು. ಎ ಬಿಸ್ನೆಸ್ ಮ್ಯಾನ್ ಮಸ್ಟ್ ಕ್ಲೋಸ್ಲಿ ಮಾನಿಟರ್ ದ ಟೆಕ್ನಾಲಜಿಕಲ್ ಚೇಂಜಸ್ ಟೇಕಿಂಗ್ ಪ್ಲೇಸ್ ಇನ್ ದ ಇಂಡಸ್ಟ್ರಿ ಆಸ್ ಇಟ್ ಹೆಲ್ಪ್ಸ್ ಇನ್ ಫೇಸಿಂಗ್ ಕಾಂಪಿಟೇಷನ್ಸ್ ಆ್ಯಂಡ್ ಇಂಪ್ರೂವಿಂಗ್ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್. ನಮ್ಗೆ ಗೊತ್ತಿದೆ ಬಿಸ್ನೆಸ್ ಮ್ಯಾನ್ಗಳು ಏನು ಮಾಡ್ತಾರೆ, ಮ್ಯಾಕ್ಸಿಮಮ್ ಇದನ್ನು ಲೇಟೆಸ್ಟ್ ಟೆಕ್ನಾಲಜಿಗಳನ್ನ ಯುಟಿಲೈಸೇಷನ್ ಮಾಡ್ಕೊಂಡ್ಬಿಟ್ಟು ಪ್ರೊಡಕ್ಷನ್ಗಳನ್ನ ಮ್ಯಾಕ್ಸಿಮೈಸ್ ಮಾಡ್ತಾರೆ. ಬಿಕಾಸ್ ಆಫ್ ದೇ ಹ್ಯಾವ್ ಟು ಪ್ರೊವೈಡಿಂಗ್ ದ ಇಮಿಡಿಯೇಟ್ ಪ್ರಾಡಕ್ಟ್ ಟು ದ ಕಸ್ಟಮರ್. ವ್ಯಾರ್ ಇಸ್ ದ ಕಸ್ಟಮರ್ ಡಿಮಾಂಡ್, ಅಥವಾ ಇಲ್ಲಿ ಕಸ್ಟಮರ್ಗೆ ಡಿಮಾಂಡ್ ಎಲ್ಲಿದೆ ಆ ಡಿಮಾಂಡ್ಗಳನ್ನ ಆದಷ್ಟು ಬೇಗ ಅವರು ಫುಲ್ಫಿಲ್ಮೆಂಟ್ ಮಾಡಲಿಕ್ಕೆ ನೋಡ್ತಾರೆ. ಸಮ್ ಆಸ್ಪೆಕ್ಟ್ ಆಫ್ ಟೆಕ್ನಾಲಜಿಕಲ್ ಎನ್ವೈರ್ಮೆಂಟ್ಸ್ ಆರ್ ಡಿಜಿಟಲ್ ವಾಚಸ್ ಇನ್ ಪ್ಲೇಸ್ ಆಫ್ ಟ್ರೆಡಿಷನಲ್ ವಾಚಸ್. ನಾವು ನೋಡ್ಬೋದು ನವಡೇಸ್ ದ ಪೀಪಲ್ಸ್ ಆರ್ ವಿಯರಿಂಗ್ ದ ಡಿಜಿಟಲ್ ವಾಚಸ್ ಅಲ್ವಾ. ಡಿಜಿಟಲ್ ವಾಚಸ್ಗಳನ್ನ ನೋಡ್ತೇವೆ. ವೇರಿಯಸ್ ಅದರಲ್ಲಿ ಟೆಕ್ನಾಲಜಿಗಳನ್ನ ಇನ್ಕ್ಲೂಡ್ ಮಾಡ್ಕೊಂಡಿರ್ತಾರೆ. ಆ್ಯಂಡ್ ಬುಕಿಂಗ್ ಆಫ್ ರೈಲ್ವೆ ಟಿಕೆಟ್ಸ್ ಆನ್ ಇಂಟರ್ನೆಟ್, ನಾವು ರೈಲ್ವೆ ಟಿಕೆಟ್ಗಳನ್ನ ನಾವು ನೋಡ್ತಾದ್ರೆ ಥ್ರೂ ದ ಇಂಟರ್ನೆಟ್ ನಾವೀಗ ಮೊಬೈಲ್ಗಳಲ್ಲೇ ಮಾಡ್ಬೋದು, ಲ್ಯಾಪ್ಟಾಪ್ಗಳನ್ನ ಇಟ್ಕೊಂಡು ಮಾಡ್ಬೋದು. ನಾವು ಮೊದಲೇನು ಮಾಡ್ತೀವಿ ಅಂದರೆ ತುಂಬ ಲಾಂಗ್ ಕ್ಯೂ ಇಟ್ಕೊಂಡ್ಬಿಟ್ಟು ಈ ಟಿಕೆಟ್ಗಳನ್ನ ಮಾಡ್ತಾ ಇದ್ವಿ ಇಲ್ಲಿ ರೈಲ್ವೆ ಸ್ಟೇಷನ್ಗಳಲ್ಲಿ. ಬಟ್ ಇವಾಗೆಲ್ಲವೂ ಕೂಡ ಥ್ರೂ ದ ಮೊಬೈಲ್ಗಳೇ ನಾವೇನು ಮಾಡ್ತೀವಿ, ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ. ಆ್ಯಂಡ್ ಡೆವಲಪ್ಮೆಂಟ್ ಇನ್ IT ಸೆಕ್ಟರ್ಸ್, IT ಸೆಕ್ಟರ್ ನೋಡೋಂಥದ್ದಾಗಿದ್ರೆ ಎಲ್ಲವೂ ಕೂಡ ಇಂಟರ್ನೆಟ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಶಿಫ್ಟ್ ಫ್ರಮ್ ಕಾರ್ಬನ್ ಕಾಪೀಸ್ ಟು ಫೋಟೋ ಕಾಪಿಯರ್. ನಾವು ಮೊದಲೆಲ್ಲವೂ ಕೂಡ ಕಾರ್ಬನ್ ಕಾಪಿಗಳನ್ನ ಯೂಸ್ ಮಾಡ್ತಿದ್ದೀವಿ, ಇವಾಗೆಲ್ಲವೂ ಕೂಡ ಜೆರಾಕ್ಸನ್ನು ನೋಡ್ತೇವೆ ಅಥವಾ ಪ್ರಿಂಟ್ಗಳನ್ನ ನೋಡ್ತೀವಿ. ದೆನ್ ಆನ್ಲೈನ್ ಶಾಪಿಂಗ್ ನೋಡ್ತೇವೆ. ಆ್ಯಂಡ್ ಯೂಸ್ ಆಫ್ ಮನಿ ಅಂತ ನೋಡುವಂಥದ್ದು. ಸೊ ನಾವು ಆನ್ಲೈನ್ ಶಾಪಿಂಗ್ ನೋಡೋದಾದ್ರೆ ಮೊದಲೆಲ್ಲವೂ ಕೂಡ ನಾವು ಫಿಸಿಕಲಿ ನಾವು ಗೂಡ್ಸ್ಗಳನ್ನ ಹೋಗ್ಬಿಟ್ಟು ಬೈ ಮಾಡ್ತಿದ್ವಿ. ಬಟ್ ಇವಾಗೆಲ್ಲ ಮೊಬೈಲ್ಗಳಲ್ಲೇ ಕೂಡ ಏನು ಮಾಡ್ತೀವಿ, ವೇರಿಯಸ್ ಆ್ಯಪ್ಗಳ ಮುಖಾಂತರದಲ್ಲಿ ಆನ್ಲೈನ್ ಶಾಪಿಂಗ್ಗಳನ್ನ ಮಾಡ್ತಾ ಹೋಗ್ತೀವಿ. ಸೊ ದಿಸ್ ಆರ್ ಆಲ್ ದ ಟೆಕ್ನಾಲಜಿಕಲ್ ಎನ್ವೈರ್ಮೆಂಟ್ ನೋಡ್ತೀವಿ. ಇದು ಬಿಸ್ನೆಸ್ಗಳ ಮೇಲೆ ಮ್ಯಾಕ್ಸಿಮಮ್ ಇನ್ಫ್ಲುಯೆನ್ಸ್ ಆಗ್ತಾ ಹೋಗುತ್ತೆ. ಬಿಸ್ನೆಸ್ಗಳು ಬೇಗ ಗ್ರೋತ್ ಕೂಡ ಆಗ್ಬೋದು, ಬೇಗ ಕೊಲ್ಯಾಪ್ಸ್ಗಳು ಕೂಡ ಆಗುವಂಥ ಚಾನ್ಸಸ್ ಇರುವಂಥದ್ದು. ಸೊ ವಾಟ್ ಈಸ್ ದಟ್ ಒನ್? ದ ಟೆಕ್ನಾಲಜಿ ವಿಲ್ ಬಿ inspires company strategies and it will be changes on business environment. Okay, so this is one of the technological cycle. It will be affected on the business environment. Thank you dear friends. ಸೊ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡಿ. ಓಕೆ, ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.